ಬಟ್ ಏನಂದರೆ ಈಗ ಅನುದಾನ ಇಲ್ಲಿ ರೋಡ್ಗಳು ಕುಸಿದೋಗಿರೋದು ಇಂಥದ್ದೆಲ್ಲ ಕೊಟ್ಟಿದ್ದಾರೆ. ಯೋಜನೆ ಮುಗಿದ ಮೇಲೆ ಮತ್ತೆ ಅಷ್ಟು ಅನುದಾನ ಕೊಡಲ್ಲ, ಆಗ ಯಾರು ಈ ಭಾಗ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದೊಂದು. ಇಲ್ಲ ಸರ್, ನಾನು ಈ ಭಾಗದ ಜನತೆಗೆ ಅಶ್ಯೂರ್ ಮಾಡ್ತೀನಿ, ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಸೆಷನ್ನಲ್ಲಿ ನಾವೆಲ್ಲರೂ ಹಾಸನದ ಜನತೆಯ ಪರವಾಗಿ, ಸಕಲೇಶಪುರ ಜನತೆಯ ಪರವಾಗಿ ನಾನು ಧ್ವನಿ ಎತ್ತೀನಿ. ನಾನು ಈ ಭರವಸೆನ ಜನಕ್ಕೆ ಕೊಡಬಲ್ಲೆ. ನಾನು ಹಾಸನ ಜನತೆ, ಸಕಲೇಶಪುರ ಜನತೆಯನ್ನು ಪಾದಗಳಲ್ಲಿ ನಮಸ್ಕರಿಸ್ತಾ ಹೇಳ್ತೀನಿ ಇಂಥ ಒಂದು ಯೋಜನೆಗೆ ಸಹಕಾರ ಕೊಟ್ಟಿದ್ದಕ್ಕೆ. ಯಾಕೆಂದರೆ ನಾವೆಲ್ಲ ಸಹೋದರರು. ನನ್ನ ಜಿಲ್ಲೆಗೆ ಇದು ಅನುಕೂಲ ಆಗ್ತಿದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಇದು ನಮ್ಮ ಜಿಲ್ಲೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಸರ್. ನಮಗೆ ನೀರಿದ್ದರೆ ಸಾಕು ಸರ್, ನಾವು ಹೊಟ್ಟೆ ತುಂಬಿಸ್ಕೊತೀವಿ. ನಮ್ಮನ್ನು ಫಲಪುಷ್ಪಗಳ ನಗರಿ ಅಂತಾರೆ. ನಾವು ಆಲೂಗಡ್ಡೆ ಬೆಳಿತೀವಿ, ಹೂವು ನಾವು ಫೇಮಸ್ಸು ಸರ್. ಪ್ರಪಂಚದ 60-70 ದೇಶಕ್ಕೆ ನನ್ನ ತಾಲೂಕಿನ ಹೂವು ಎಕ್ಸ್ಪೋರ್ಟ್ ಆಗುತ್ತೆ. ನಮಗೆ ಈ ನೀರು ಬಂದರೆ ಇದಕ್ಕಿಂತ ಸೌಭಾಗ್ಯ ಏನಿದೆ ಸರ್? ಇದು ಲೈಫ್ ಟೈಮ್ ಅಚೀವ್ಮೆಂಟ್. ಮೊದಲನೇದಾಗಿ ಹಾಸನ ಜನತೆಗೆ ನಾನು ಕ್ರೆಡಿಟ್ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲು DPRನಲ್ಲಿ ವಾಣಿ ವಿಲಾಸ ಎಸ್ ಸರ್ ಅದು ಸರ್, ಇದು ಅವರು ನಾನು ಕೇಳಿದಾಗ ಟೆಕ್ನಿಕಲ್ ರೀಸನ್ ಹೇಳಿದ್ರು. ಅದು ಮೋಸ್ಟ್ಲಿ ಅವರು ಫೀಸಬಿಲಿಟಿ ಚೆಕ್ ಮಾಡಿದ್ದಾರೆ. ಮತ್ತು ಪ್ರಾಜೆಕ್ಟ್ ಕಾಸ್ಟು ಜಾಸ್ತಿ ಆಯಿತು. ಯಾಕೆ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ಲಿ ಆಗೋಯ್ತು ಸರ್. 13ರಲ್ಲಿ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಬಂತು ಹೊಸದು, ಅದು ಜಾಸ್ತಿ ಆಗಿದ್ದಕ್ಕೆ ಸಮಸ್ಯೆ ಆಯಿತು ಸರ್. ಥ್ಯಾಂಕ್ ಯು.